ನಿಮಗೂ ಗೊತ್ತಾಗುತ್ತೆ ಇದು ಏನು ಸಿನಿಮಾ ಅನ್ನೋದಕ್ಕೋಸ್ಕರವಾಗಿ ಅಷ್ಟು ವೆಯ್ಟ್ ಮಾಡಿ ಇವತ್ತು ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದೀನಿ. ಇವತ್ತು ಭಾಳ ಖುಷಿ ಆಗ್ತಾ ಇರೋದು ಅಭಿನಯ ಚಕ್ರವರ್ತಿ ಬಾದ್ಶಾ ನಾನು ಇಷ್ಟಪಡ್ತಕ್ಕಂತಹ ಹೀರೋ ಸುದೀಪ್ ಸರ್ ಬಂದು ನಮ್ಮನ್ನು ಬೆಂತಡ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ದೀಪು ಸರ್. ತಂದೆ ಈ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ರಾದ್ರೂ ಈ ಫಿಲಮ್ ಒಂದು ಫಾದರ್ ಅಂತ ಹೆಸರಿಟ್ಟು ಅದರ ಎಮೋಷನ್ಸ್ ದೇರ್ ಇಸ್ ಲಾಟ್ ಆಫ್ ಎಮೋಷನ್ಸ್ ಬಿಹೈಂಡ್ ದಿಸ್. ಇದ್ರ ಬಗ್ಗೆ ನೀವೇನು ಹೇಳಬೇಕು ಅಂತಂದ್ರೆ? ನನಗೆ ಈ ಕತೆ ಲೈನ್ ಕೇಳಿದ ತಕ್ಷಣ ರಾಜಮೋಹನ್ ಇಮಿಡಿಯೇಟ್ ಅವ್ರು ಯಾರೂ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ, ಕಂಟೆಂಟ್ ಯಾವಾಗಲೂ ಇಷ್ಟ ಆಗೋದು. ಇದಕ್ಕೆ ಭಾಷೆ, ರಾಜ್ಯ, ಜನ ಇವೆಲ್ಲವೂ ಅಲ್ಲ, ಒಂದು ಒಳ್ಳೆ ಕತೆ ಕೊಡಬೇಕು ನಮ್ಮವ್ರಿಗೆ, ನಮ್ಮ ಜನಕ್ಕೆ ಅನ್ನೋದು ನನ್ನ ಆಸೆ. ನನಗೆ ಒಂದು ತಾಜ್ ಮಹಲ್, ಚಾರ್ಮಿನಾರ್ ಕೇಳಿದ ತಕ್ಷಣ ಹೆಂಗೆ ಅನಿಸುತ್ತೆ, ಲೈನ್ ಕೇಳಿದ ತಕ್ಷಣ ಹಂಗೆ ಅನ್ನಿಸ್ತು. ಇಮಿಡಿಯೇಟ್ ಅವ್ರನ್ನ 1 ವರ್ಷ ಕೂರಿಸಿದ್ದೀನಿ. ಅವ್ರು ನನ್ನ ಏನು ಅಂದ್ಕೊಂಡ್ರೆ ಗೊತ್ತಿಲ್ಲ. ಆಮೇಲೆ ನಾನು ನಾಗಭೂಷಣ್ ಅವ್ರು ಹೇಳಿದಾಗೆ ನನ್ನ ಕೆಲಸಗಳ ಮಧ್ಯೆ, ನನ್ನ ಸಿನಿಮಾ ಸ್ಟಾರ್ಟ್ ಆಗೋ ಕೆಲಸಗಳ ಮಧ್ಯೆ ಸಾಕಷ್ಟು ಸಮಯ ಇದಕ್ಕೆ ಹಾಕಿದ್ದೀನಿ. ಅವ್ರ ಜೊತೆ ನಿಂತು ಅವ್ರು ಹೇಳ್ದಂಗೆ ನಿಜಕ್ಕೂ ಅವ್ರಿಗೆ ಒಂದು ಅಸಿಸ್ಟೆಂಟ್ ಆಗೇನೆ. ಅಂದರೆ ನನಗೆ ನನ್ನ ಸಿನಿಮಾ ಇದು, ನನ್ನ ಸಿನಿಮಾ ಗೆಲ್ಬೇಕು. ಯಾಕಂದ್ರೆ ನಾನು ನಾಳೆ ಚಂದ್ರು ಸಿನಿಮಾ ಅಂತ ನೋಡ್ತಾರೆ. ಹಾಗಾಗಿ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಡೆಫಿನೆಟ್ಲಿ ಒಂದು ಫೀಲ್ ಗುಡ್ ಮೂವಿ. ಒಬ್ಬ ಅಪ್ಪ ಮಗನ ಸಂಬಂಧ, ಬಾಂಧವ್ಯ, ಎಮೋಷನ್ಸು ಸಿನಿಮಾದಲ್ಲಿದೆ. ಎಲ್ಲರನ್ನೂ ಕಾಡುತ್ತೆ, ತುಂಬ ಜನ ಇಷ್ಟಪಡ್ತಾರೆ. ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೋದಾಯ್ತಲ್ಲ ನೀವು? ಅಮ್ಮ, ನನಗೇನು ಗೊತ್ತಾ, ಒಳ್ಳೆ ಸಿನಿಮಾ ಕೊಡಬೇಕು. ನನ್ನ ಕ್ಯಾಟಗರಿ, ನಾನು ಲಿರಿಕ್ ಬರ್ತೀನಿ ಗೊತ್ತಾ. ತಾಜ್ ಮಹಲಲ್ಲಿ ನಾನು ಅಷ್ಟು ಲಿರಿಕ್ ನನ್ನ ಲಿರಿಕ್ಕು ಅರ್ಧ ಲಿರಿಕ್ ನಾನೇ ಬರಿತೀನಿ ನನ್ನ ಸಿನಿಮಾದಲ್ಲಿ. ನಾನು ಕ್ರೆಡಿಟ್ ತೊಗೊಳ್ಳಲ್ಲ. ಅದಕ್ಕೆ ಪಾಪ ತುಂಬ ಜನ ಇದ್ದಾರೆ. ಡೈಲಾಗ್ ನಾನೇ ಬರಿತೀನಿ, ನಾನು ಕ್ರೆಡಿಟ್ ತೊಗೊಳ್ಳಲ್ಲ. ಅದಕ್ಕೆ ಏನು ಹೇಳಕ್ಕೆ ಕೊಟ್ಟೆ ಅಂದರೆ ನೋಡಿ, ಅದಕ್ಕೆ ಅವ್ರು ಇದ್ದಾರೆ. ಅವ್ರ ಹೊಟ್ಟೆ ಮೇಲೆಲ್ಲ ಹೊಡಿಬಾರ್ದು. ನಾನೇನು ಪ್ರೊಡ್ಯೂಸ್ ಮಾಡ್ತೀನಿ, ಡೈರೆಕ್ಟ್ ಮಾಡ್ತೀನಿ. ಬಟ್ ಈ ಸಿನಿಮಾ ಬಗ್ಗೆ ಹೇಳೋದಾದರೆ ನನಗೆ ತುಂಬ ಇಷ್ಟ ಆಯಿತು. ಅವರು ಬೇರೆ ರಾಜ್ಯದಿಂದ ಬಂದರು, ನನಗೆ ಲೈನ್ ಕಾಡ್ತು. ಆ ಲೈನ್ ಕಾಡಿದ ತಕ್ಷಣವೇ ನನಗೊಂದು ಚಾರ್ಮಿನಾರ್ ಥರ ಫೀಲ್ ಆಯಿತು. ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದೆ. ಕೃಷ್ಣ ಅವ್ರಿಗೆ ಹೇಳಿದೆ. ಅವ್ರ ವೈಫ್ ಅಂತೂ ಅಯ್ಯೋ ಅಮೇಝಿಂಗಾಗಿ ತುಂಬ ಇಷ್ಟಪಟ್ಟು ಕೃಷ್ಣ ಅವ್ರಿಗೆ ಇದನ್ನು ಮಾಡಬೇಕು ಅಂತಂದರು. ಆಮೇಲೆ ನಮ್ಮ ನಾಗಭೂಷಣ್ ಅವರು, ಅವ್ರ ಹೀರೋ, ನನಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಟಗರುಪಲ್ಯ ಎಷ್ಟು ದೊಡ್ಡ ಹಿಟ್ ಸಿನಿಮಾ. ನಮ್ಮ ಅಣ್ಣ, ನಮ್ಮ ರೇವಣ್ಣ ಸಾಹೇಬರು, ನನ್ನ ಗಾಡ್ ಫಾದರ್, ಲೇಟ್ ಆಯಿತು ಆದರೂ ಬಂದಿದ್ದಾರೆ. ಅಣ್ಣ ನಾನು ಯಾವತ್ತೂ ಕೈ ಬಿಡಲ್ಲ. ಯಾರು ಏನಂದ್ರು ನಮ್ಮ ಅಣ್ಣ, ನಮ್ಮ ಅನೂಪು, ಇವರೆಲ್ಲರೂ ನನಗೊಂದು ಶಕ್ತಿ. ಇವತ್ತು ಆರ್ ಚಂದ್ರು ಸ್ಟುಡಿಯೋಸ್ ಏನಿದೆ, RC ಸ್ಟುಡಿಯೋಸ್ ಶಕ್ತಿ. ಅಣ್ಣ ಬಂದಿದ್ದಾರೆ. ಅಣ್ಣ ಥ್ಯಾಂಕ್ ಯು ಅಣ್ಣ. ಸೊ ಹಾಗಾಗಿ ಅಮ್ಮ, ನನಗೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಫೀಲಲ್ಲಿ ಫಾದರ್ನ ಮಾಡಿದ್ದೀನಿ. ನೀವು ಈಗ ಮ್ಯೂಸಿಕ್ ನೋಡಿದ್ರಿ, ಒಂದು ಡಿಸೈನ್ ನೋಡಿದ್ರಿ, ನಿಮಗೆ ಗೊತ್ತಾಗ್ತಿದೆ ಅಮ್ಮ. ಚಂದ್ರು ಸರ್, ಸದ್ಯಕ್ಕೆ ಇದನ್ನು ಕೇವಲ ಕನ್ನಡದಲ್ಲೇ ಮಾತ್ರನಾ ಅಥವಾ ಬೇರೆ ಲ್ಯಾಂಗ್ವೇಜ್ಗೆ ತಲುಪಿಸೋಂಥ ಚಾಲೆಂಜ್ ಇದೆಯಾ? ಸರ್ ಏನು ಗೊತ್ತಾ, ನಾನು RC ಸ್ಟುಡಿಯೋಸ್ ಮುಂಚೆ 12 ಸಿನಿಮಾ ಮಾಡಿದ್ದೀನಿ. ಅದು ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ನನ್ನ ಬ್ಯಾನರ್. ಅದು ನಾನು ಅಷ್ಟನ್ನು ಒಂದು ಸ್ಟೆಪ್ ಅದು ನಂದು. ಅಂದರೆ 12 ಸಿನಿಮಾನು ನಾನು ಮಾತಾಡ್ತಾನೆ ಇಲ್ಲ. ಸೈಡ್ಗಿಟ್ಟು ಕಬ್ಜಾ ಸಿನಿಮಾವರೆಗೂ ಒಂದು ಪರ್ವ ಸೈಡ್ಗಿಟ್ಟು RC ಸ್ಟುಡಿಯೋಸ್ ಅನ್ನೋದು ಇವತ್ತು ಸ್ಟುಡಿಯೋಸ್ ಮಾಡಿದ್ದೀನಿ. ಇವತ್ತು ಟ್ರೆಂಡ್ ಬೇರೆ. ನಾನು ಮುಂಬೈ, ಚೆನ್ನೈ ಎಲ್ಲವನ್ನು ಮಾತಾಡ್ಕೊಂಡು ನೋಡ್ಕೊಂಡು ಬಂದಿದ್ದೀನಿ. ಈಗ ನನಗೊಂದು ರೂಟ್ ಗೊತ್ತಿದೆ. ಅದಕ್ಕೆ RC ಸ್ಟುಡಿಯೋಸ್ ಮಾಡಿ, ಆ ಸ್ಟುಡಿಯೋಸಲ್ಲಿ ಮೊದಲನೇ ಸಿನಿಮಾ, ಆ ಮೊದಲನೇ ಸಿನಿಮಾನೇ ಫಾದರ್. ಸೊ RC ಸ್ಟುಡಿಯೋಸಲ್ಲಿ ಮೊದಲನೇ ಸಿನಿಮಾ ಫಾದರ್. ಇದು ಯಾಕೆ ಹೇಳಿದೆ ಅಂದರೆ, ಇದು ಪ್ಯಾನ್ ಇಂಡಿಯಾ ಬ್ಯಾನರ್. ಇಲ್ಲಿ ನನಗೆ ಆನಂದ್ ಪಂಡಿತ್ ಅವರು ಹಿಂದಿಲಿ ಅವ್ರು ನನ್ನ ಕೊಲಾಬ್ರೇಷನ್ ಆಗಿದೆ, ಅಸೋಸಿಯೇಟ್ ಆಗಿದ್ದಾರೆ. ತೆಲುಗುಯಿಂದ ಒಬ್ಬರು ಅಸೋಸಿಯೇಟ್ ಇದ್ದಾರೆ, ತಮಿಳಿಂದ ಇದ್ದಾರೆ, ನಮ್ಮ ಹೆಗಡೆ ಸಾಹೇಬರು ಇದ್ದಾರೆ. ಸೊ ಹಿಂಗೆ ಒಂದು ಕೊಲಾಬರೇಷನ್ ಮಾಡ್ಕೊಂಡಿದ್ದೀನಿ. RC ಸ್ಟುಡಿಯೋಸ್ ಅಂದರೆ ಆರ್ ಚಂದ್ರು ಒಬ್ಬರದಲ್ಲ, ಇದೊಂದು ಕೊಲಾಬರೇಷನ್ ಟೀಮ್. ಇಲ್ಲಿ ಈಗ ನೆಕ್ಸ್ಟ್ ನಂದು ಡಾಗ್ ಸ್ಟಾರ್ಟ್ ಆಗ್ತಿದೆ. ಲೈನಪ್ ಸಿನಿಮಾಗಳಿದ್ದಾವೆ. ಈ ಒಂದು ಇದರೊಳಗಡೆ ಫಾದರ್ ಮುಗಿಸ್ಬಿಡೋಣ ಅಂತ ಮುಗಿಸಿದ್ದೀವಿ. ಲೈನು ಸಾಲು ಇನ್ನು RC ಸ್ಟುಡಿಯೋಸಲ್ಲಿ ಸಿನಿಮಾಗಳು ಬರ್ತವೆ ಸರ್. ಪ್ರಕಾಶ್ ರೈ ಅವ್ರನ್ನ ನಾವು ವಿಲನ್ ಆಗಿ ಎಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀವೋ, ಫಾದರ್ ರೋಲ್ಗಳಲ್ಲೂ ಅಷ್ಟೇ ಸಿನಿಮಾಗಳಲ್ಲಿ ನೋಡಿದ್ದೀವಿ. ಅಂದರೆ ಆ ಎಮೋಷನ್ಸ್ನ ತುಂಬ ನೀಟಾಗಿ ಎಕ್ಸಿಕ್ಯೂಟ್ ಮಾಡುವಂಥ ಒಬ್ಬ ಅತ್ಯದ್ಭುತ ಪ್ರತಿಭೆ, ಅದರಲ್ಲಿ 2 ಮಾತಿಲ್ಲ. ಬಟ್ ನಮಗೆ ಇವತ್ತಿನ ಒಂದು ಪೋಸ್ಟರ್ನ ನೋಡಿದಾಗ ಲಿಟ್ರಲಿ ಅನಿಸಿದ್ದು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನಮ್ಮ ಕಣ್ಮುಂದೆ ಬರುತ್ತೆ ಒಂದು ಶಾರ್ಟಲ್ಲಿ. ಸೊ ಆ ಎಮೋಷನ್ಸ್ಗೂ ಈ ಎಮೋಷನ್ಸ್ಗೂ ಏನಾದರೂ ವೇರಿಯೇಷನ್ಸ್ ಇರುತ್ತಾ ಅಥವಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಏನು ಅಂತ? ಸರ್, ಚಾರ್ಮಿನಾರ್ ಸಿನಿಮಾ ಮಾಡಿದ್ನಲ್ಲ, ನೀವು 96 ಸಿನಿಮಾ ನೋಡಿ, ಮ್ಯಾಕ್ಸಿಮಮ್ ಇದೆ. ಹಂಗಂತ ಅದು ಬೇರೆ ಇದು ಬೇರೆ ಇರೋದೇ ನಿಮ್ಗೆ ಗೊತ್ತಲ್ವ ಸರ್ ಎಷ್ಟು ಕಥೆಗಳಿದೆ ಅಂತ. ಈ ಕಂಪ್ಲೀಟ್ಲಿ ಯಾವುದೇ ಸಿನಿಮಾಗೂ ಇದು ಸಂಬಂಧ ಇಲ್ಲ. ಟೋಟಲ್ ಇವತ್ತಿನ ಟ್ರೆಂಡು, ಇವತ್ತಿನ ಝೋನರ್ ಸಿನಿಮಾ ನಾವು ಯಾವುದಕ್ಕೂ ಹೋಲಿಕೆ ಮಾಡೋಂಗಿಲ್ಲ. ಖಂಡಿತ ಎಲ್ಲರನ್ನೂ ಕಾಡಿಸುತ್ತೆ ಸರ್. ನಿಜವಾಗಿ ಒಬ್ಬ ಅಪ್ಪನ ಪ್ರೀತಿಸೋರನ್ನ, ನಿಜವಾಗಿ ಅಪ್ಪ ಮಗನ ಪ್ರೀತಿಸೋರನ್ನ, ಇವರಿಬ್ಬರು ಥಿಯೇಟ್ರಿಗೆ ಅಪ್ಪ ಮಗ ಇಬ್ಬರು ಈ ಸಿನಿಮಾ ನೋಡು ಅಂತೇಳಿ ಕರ್ಕೊಂಬರ್ತಾರೆ. ಹೌದು, ಅಂದರೆ ಇಲ್ಲ ಇದು ಯುವಕಲ್ಲ ಸರ್. ಒಂದು ಬಹುಮುಖ್ಯ ಅಂದರೆ ಪಾತ್ರ ಬಹಳ ಮುಖ್ಯ ಆಗುತ್ತಲ್ಲ.
ಸೊ ಮುಖ್ಯವಾಗಿ ಪಾತ್ರಕ್ಕೋಸ್ಕರ ಬಂದದ್ದು ಮೊದಲು. ಕೃಷ್ಣ ಅವರು ಇಲ್ಲ ನೀವು ಈ ಥರದ್ದೊಂದು ಪಾತ್ರ ಇದೆ ತುಂಬ ಚೆನ್ನಾಗಿದೆ ನೀವು ಮಾಡಲೇಬೇಕು ಅಂತ ಅವರು ಹೇಳಿದ್ರು. ಆಮೇಲೆ ಚಂದ್ರು ಸರು ನನಗೆ ಈಗ ಕಬ್ಜಾ ಸಿನಿಮಾ ಆದಮೇಲೆ ಚಂದ್ರು ಸರು ಇನ್ನೂ ಯಾವ ಕಮರ್ಷಿಯಲ್ ಸಿನಿಮಾ ಅಂದ್ಕೊಂಡು ಏನೇನೋ ಮಾಡ್ಬೋದಾಗಿತ್ತು, ಬಿಗ್ ಬಜೆಟ್ ಅವು ಇವು ಅಂತ. ಈ ಥರದ ಸಿನಿಮಾಗಳಿಗೆ ಅವರು ಕೈ ಹಾಕಿದ್ದಿದೆಯಲ್ಲ, ಅಂದರೆ ಕಂಟಿನ್ಯೂಸ್ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಾ ಇರೋದು ಭಾಳ ಮುಖ್ಯ ಆಗುತ್ತೆ ಇಂಡಸ್ಟ್ರಿಗೆ. ಸೊ ಈ ನಿಟ್ಟಿನಲ್ಲಿ ಈ ಪ್ರಯತ್ನ ಚಂದ್ರು ಸರ್ ಅವ್ರದ್ದು ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೀನಿ. ಏನೋ ಕೇಳ್ತಿದ್ರಾ ಸತೀಶ್? ಕೇಳ್ತಿದ್ರೆ ಏನಾದ್ರು? ಓಕೆ. ಮತ್ತು ಹೌದು, ಅಮೃತ್ ಅವರು ಒಳ್ಳೆಯ ಗೆಳತಿ, ಮತ್ತು ಚಂದ್ರು ಸರ್ರು ಬ್ಯಾನರು, ಮತ್ತು ರಾಜ್ಮೋಹನ್ ಸರ್ರು ಒಂದು ಒಳ್ಳೆಯ ಕತೆ. ಸೊ ಇದೊಂಥರ ಎಲ್ಲ ಸೇರಿ ಒಟ್ಟುಗೂಡಿ ನನ್ನನ್ನು ಇಲ್ಲಿ ಕರ್ಕೊಂಬಂದು ನಿಮ್ಮ ಮುಂದೆ ಕೂರಿಸಿದೆ ಅಂತ. ಕೃಷ್ಣ ಸರ್ ಹೇಳ್ತಾ ಇರೋದೇನು ಅಂದರೆ, ನಾಗಭೂಷಣ್ ಸರ್ ಅದನ್ನು ಮರೆತೋಗಿದ್ರೆ ಅನಿಸುತ್ತೆ ಸರ್. ಇಲ್ಲ, ನಾಗಭೂಷಣ್ ಸರ್ನ ಸರ್ ಮಾತಾಡಿ ಸರ್ ಅಂದರು. ಒಂದು 100 ಕಾಲು ನಾನು ಮಾಡಿಲ್ಲ, 3 ಕಾಲ್ಗೆ ಒಪ್ಕೊಂಡಿದ್ದಾರೆ. ಕೃಷ್ಣ ಸರ್ ಅವ್ರು ಇರಲಿ ಅಂತ ಹೇಳಿ ಈ ಪಾತ್ರಕ್ಕೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್, ಕಾಂಬೋ ಇರುತ್ತೆ ಸರ್, ಹಿಂದೆ ಹಿಟ್ ಆಗಿದೆ ಸರ್ ಅದೆಲ್ಲ ಅವರು ನಮಗೆ ಹೇಳಿನೇ ಮಾಡಿದ್ರು. ನಾನು 100 ಕಾಲ ಸರಂಗ್ ಮಾಡಿದ್ದೀನಿ. ಯಾಕೆ ನಾಗಭೂಷಣ್ ಅಂತ ಆರ್ಟಿಸ್ಟ್ ಇನ್ನೊಬ್ರು ಮಾಡ್ಬೋದಲ್ಲ ಆ ಥರ ಅಂದರು. ಇಲ್ಲ ಸರ್, ನಾಗಭೂಷಣ ಚೆನ್ನಾಗಿರುತ್ತೆ, ಇನ್ನೊಬ್ರು ಕ್ರಿಯೇಟ್ ಮಾಡೋಣ, ಇನ್ನೊಬ್ಬ ನಾಗಭೂಷಣ್ ಕ್ರಿಯೇಟ್ ಮಾಡೋಣ ಸರ್. ಕ್ರಿಯೇಟಲ್ಲಿ ಸದ್ಯಕ್ಕೆ ಬೇಡ ಸರ್, ಆಮೇಲೆ ನೋಡ್ಕೊಳ್ಳೋಣ. ಯಾವುದೇ ಸಿನಿಮಾ ಮಾಡಬೇಕಾದ್ರೂ ಇನ್ನೂ ಫ್ರೆಶ್ ಕಾಂಬಿನೇಷನ್ ಅಂತಾನೆ ಕಾಣಿಸುತ್ತೆ. ಯಾರು ಯಾವತ್ತೂ ನನಗೆ ಇದುವರೆಗೂ ಹೇಳಿಲ್ಲ ಯಾಕೆ ಅವ್ರ ಜೊತೆ ಸಿನಿಮಾ ಮಾಡ್ತೀರಾ ಅಂತ. ಬಟ್ ತುಂಬ ಖುಷಿ ಇದೆ. ಐ ಥಿಂಕ್ ರಿಪೀಟ್ ಆಗೋದು ಇಸ್ ಅ ಬ್ಲೆಸ್ಸಿಂಗ್ ಹೀರೋಯಿನ್ಸ್ಗೆ. ಅಂದರೆ ಈಗ ನನಗೂ ಈ ಸಿನಿಮಾ ಮಾಡಬೇಕಾದ್ರೆ ಹಾಗೆ ಅನಿಸಿದ್ದು, ಒಂಥರ ವಾಪಸ್ ನನ್ನ ಮನೇಲಿ ಹೆಂಗಿದ್ನೋ ಹಾಗೆ ಇರ್ತೈತೆ. ಬಿಕಾಸ್ ಶೂಟಿಂಗ್ ಇಲ್ಲ ಅಂತಂದ್ರೂ ನಮ್ಮ ಒಡನಾಟ ಆಲ್ಮೋಸ್ಟ್ ಎವ್ರಿಡೇ ಇರುತ್ತೆ. ನಮ್ಮೆಲ್ಲನ ಕೃಷ್ಣ ಅವ್ರಿಗೆ ಎವ್ರಿಡೇ ಆಲ್ಮೋಸ್ಟ್ ಕಾಲ್ ಮಾಡ್ತಾ ಇರ್ತೀನಿ. ಸೊ ನನಗೇನು ಡಿಫ್ರೆನ್ಸ್ ಆಗಿಲ್ಲ. ಸ್ಕ್ರೀನ್ ಮೇಲೆ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಐ ಥಿಂಕ್ ಆ ಕಂಫರ್ಟಬಿಲಿಟಿ ಇದ್ದಾಗ ಸ್ಕ್ರೀನ್ ಮೇಲೆ ಇಮೋಟ್ ಮಾಡೋದು ಈಸಿ ಅನಿಸುತ್ತೆ. ಸೊ ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣನೂ ಇವರೇನೆ. ಆ್ಯಕ್ಚುಲಿ ಚಂದ್ರು ಸರ್ಗೂ 100 ಸತಿ ಕಾಲ್ ಮಾಡಿ ಇವ್ರನ್ನ ಹಾಕೊಳ್ಳೋದು. ಎಸ್, ಇದು ನಾನು ಹೇಳ್ಬೇಕಿತ್ತು ಈಗ ಅಲ್ಲಿ. ಬಟ್ ಅವಾಗ ಅಂದರೆ ನಾಗಭೂಷಣ್ ಕೇಳ್ತೀವಿ, ನಾಗಭೂಷಣ್ ಎಷ್ಟೊಂದು ರೆಫರ್ ಮಾಡ್ತಾರೆ ಅಂತ. ಬಟ್ ಇವ್ರಿಗೆ ಮನ್ಸಲ್ಲಿ ಅನ್ಸಿರ್ಬೋದೇನೋ, ಸದ್ಯಕ್ಕೆ ಕೇಳಿಲ್ಲ. ನನಗೂ ಡೌಟ್ ಬಂದೈತೆ, ಇಷ್ಟೊಂದು ರೆಫರ್ ಮಾಡ್ತಾರೆ, ಅವರೇನೋ ತಪ್ಪು ತಿಳ್ಕೊಬೋದ ನನ್ನ ಬಗ್ಗೆ ಅಂತ. ಯಾಕೆ ಈ ಹೀರೋಯಿನ್ ಇಷ್ಟೊಂದು ಇವ್ರನ್ನೇ ಕ್ಯಾಸ್ಟ್ ಮಾಡಿ ಅಂತ ಇದಾರೆ ಅಂತ ಪುಣ್ಯಕ್ಕೆ ಕೇಳಿಲ್ಲ. ಥ್ಯಾಂಕ್ ಯು ಸರ್. ನಾನು ಸರ್ರೇ ಕೇಳಬೇಕು ಸರ್, ನಿಮ್ಮ ಖುಷಿ ಇದೆ ತಾನೇ ನಾನು ಹಾಕ್ಕೊಟ್ಟಿರೋದು ಸರ್ ಸಿನಿಮಾಗೆ? ಹಾಂ, ನನ್ನ ಖುಷಿ ಇಲ್ಲದೆ ಏನೂ ಕೆಲಸ ಮಾಡಲ್ಲ. ಥ್ಯಾಂಕ್ ಯು ಸರ್. ಕೃಷ್ಣ ಸರ್ ಹೇಳಿದ್ದಾರೆ ಅಂತಂದಲ್ಲ, ನಾನು ಖುಷಿ ಆಗಿದ್ದಕ್ಕೇನೆ ಅವರು ಹೇಳಿದ್ದಾರೆ. ಮತ್ತು ಆಮೇಲೆ ಅವ್ರ ಮೇಲೆ ತಪ್ಪು ತಿಳ್ಕೊಬೇಡಿ ಸರ್. ಚೆನ್ನಾಗಿರುತ್ತೆ ನೋಡಿ, ವರ್ಕೌಟ್ ಆಗಿದೆ, ಪೇರು ನಿಮಗೆ ಒಳ್ಳೆದಂದ್ರೆ ಕರೆಕ್ಟ್ ಅನಿಸ್ತು ನನಗೆ. ಆ ಪಾತ್ರಕ್ಕೆ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯಾ, ಸರಿ ಸರ್, ನನಗೇನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನನಗೆ ಕಲಾವಿದೆ ಬೇಕಷ್ಟೇ ಅಂದರೆ ಚೆನ್ನಾಗಿ ಮಾಡಿದ್ಯಮ್ಮ, ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯಿತಾ ಕ್ವಶನ್? ಥ್ಯಾಂಕ್ ಯು. ಚಂದ್ರು ಸರ್, ಸುದೀಪ್ ಸರ್ಗೆ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರಿ ನೀವು, ಅದು ಎಲ್ಲಿಗೆ ಬಂತು, ಆಗುತ್ತಾ ಏನೋ ಸರ್? ಯಾಕೆ ಸರ್? ಚಂದ್ರು ಸರ್ ಇದು ಅದೇ ಅದಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಸಿನಿಮಾ ಬಂದಾಗ ಗಂಡು ಥರ ನಿಂತು ನಂದೇ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದೀನಿ ಸರ್. ನನ್ನ ಬಿಸ್ನೆಸ್ನ ಅಷ್ಟು ಓಪನ್ ಆಗಿ ಹೇಳಿದ್ರು ನೀವು ಬರೋದಿಲ್ಲ ಸರ್, ಆಯಿತಾ? ಅಂದರೂ ಚಂದ್ರು ಯಾವತ್ತೂ ಹಿಂದೆ ಹೇಳೋದು ನಿಮಗೂ ಗೊತ್ತು ಅಲ್ಲ. ಅದು ಯಾವಾಗ 5 ಸಿನಿಮಾ ಅನೌನ್ಸ್ ಮಾಡಿದ್ದೀನಿ, ಆಗುತ್ತೆ. ಈಗ ಒಂದು ಆಯ್ತಲ್ಲ ಸರ್, ಪಟ್ ಅಂತ ಒಂದು ಸ್ಟೆಪ್ ಬೈ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಸರ್. ಕ್ಯಾಪ್ ಹಾಕಿದ್ರೆ ಬೇರೆ ಲೆವೆಲ್ ಇರುತ್ತೆ. ಹೇಳಿದ್ನಲ್ಲ, 1 ಅದು ಟ್ರಯಲ್, 2 ಸಕ್ಸಸ್, ಅದು ಬೇರೆ ಲೆವೆಲ್ ಇರುತ್ತೆ. ನೀವೆಲ್ಲ ಪ್ರೌಡಾಗಿ ಅಪ್ರಿಷಿಯೇಟ್ ಮಾಡ್ತೀರಾ. ಚಂದ್ರು ಯಾವಾಗಲೂ ಹಾಗೆ ಸರ್. ಈಗ ನೀವು ಒಂದು ಇಮೋಷನ್ ಪೋಸ್ಟ್ ನೋಡಿದ್ರಲ್ಲ ಹೆಂಗಿದೆ ಸರ್? ಚಿಕ್ಕದು ಮಾಡಿದ್ರು ದೊಡ್ಡದು ಮಾಡಿದ್ರು ಚಂದ್ರು ಹಿಂಗೇ ಮಾಡ್ತಾನೆ. 100 ಜನ ಅನ್ಲಿ ಸರ್, ಕೆಲಸದಲ್ಲಿ ಗೋಡು ಹಾಕ್ಕೋತೀನಿ. ನೀವೆಲ್ಲ ಒಂದು ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರೆ ಇನ್ನು ಬೇರೆ ಲೆವೆಲ್ಗೆ ಹೋಗ್ಬಿಡ್ತೀನಿ ಸರ್. ಟ್ರೈ ಮಾಡೋಣ. ನಾನು ನಿಮ್ಮ ಬ್ಲೆಸ್ಸಿಂಗ್ಸ್ ಇರೋದಕ್ಕೆ ನಾನು ಇಲ್ಲಿದ್ದೀನಿ.